ಆತ್ಮಹತ್ಯೆ ಪ್ರಕರಣಕ್ಕೆ ಮತ್ತೆ ಬರ್ತೇನೆ. ನಿನ್ನೆ ದಿನ ಔತಣಕೂಟ ಸನ್ಮಾನ್ಯ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ನೇತೃತ್ವದ ಅಥವಾ ಪ್ರಾಯೋಜಿತ ಔತಣಕೂಟ ಸತೀಶ್ ಜಾರಕಿಹೊಳಿ ಅವ್ರ ಮನೇಲಿ ಏರ್ಪಾಡಾಗಿತ್ತು. ಅಲ್ಲಿ ಬಿರಿಯಾನಿ ತಿಂದರೂ ಮತ್ತೊಂದು ತಿಂದರೂ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಈ ಔತಣಕೂಟ ಏನೋ ಭಾಳ ಸಾಮಾನ್ಯವಾಗಿ ನಡೀತಾ ಇರ್ತದೆ ಅಂತೇಳಿ ನೀವು ಭಾವಿಸಿದ್ರೆ ತಪ್ಪಾಗ್ತದೆ. ಮುಖ್ಯಮಂತ್ರಿಗಳು ಪ್ರಾಯೋಜಿತ ಔತಣಕೂಟ ನಿನ್ನೇನೋ ನಡೆದಿದೆ. ಒಂದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರು ಹೊರದೇಶಕ್ಕೆ ಹೋದಾಗ ಅವರ ಅನುಪಸ್ಥಿತಿಯಲ್ಲಿ ಈ ಔತಣಕೂಟ ನಡೆದಿರ್ತಕ್ಕಂಥದ್ದು. ಒಳಗೆ ಏನೇನು ಚರ್ಚೆಗಳು ಆಗಿರ್ಬೋದು, ಅಲ್ಲಿ ಯಾರ್ಯಾರು ಇದ್ದರು ಮುಖ್ಯಮಂತ್ರಿಗಳಾದಿಯಾಗಿ, ಅದು ಮಾಧ್ಯಮದ ಸ್ನೇಹಿತರು ಎಲ್ಲರೂ ಕೂಡ ಗೊತ್ತಿದೆ. ಎಲ್ಲೋ ಒಂದು ಕಡೆ ನಾನು 2 ತಿಂಗಳಿಂದ ಹೇಳ್ತಾ ಇದ್ದೆ, ಮೂಢ ಹಗರಣ ಆದಾಗ ಸಿದ್ದರಾಮಯ್ಯನವರು ಯಾವುದೇ ಸಂದರ್ಭದಲ್ಲಿ ರಾಜೀನಾಮೆ ಕೊಡ್ತಾರೆ. ನಾನು ಅದನ್ನು ಇಟ್ ವಾಸ್ ನಾಟ್ ಜಸ್ಟ್ ಎ ಪೊಲಿಟಿಕಲ್ ಸ್ಟೇಟ್ಮೆಂಟ್. ವಿಜೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಆಗಿ ಸುಮ್ಮನೆ ಆರೋಪ ಮಾಡ್ತಾರೆ. ನೀವೇ ನೋಡಿದ್ರಿ, ಮೂಢ ಪ್ರಕರಣದಲ್ಲಿ ಯಾವ ಮುಖ್ಯಮಂತ್ರಿಗಳು ನಮಗೆ ನ್ಯಾಯಬದ್ಧವಾಗಿ ಬಂದಿದೆ 14 ನಿವೇಶನಗಳು ತಮ್ಮ ಕುಟುಂಬಕ್ಕೆ, ನಾನು ಯಾಕೆ ಸರೆಂಡರ್ ಮಾಡಬೇಕು, ನನ್ನ ಧರ್ಮಪತ್ನಿ ಯಾಕೆ ನಿವೇಶನಗಳನ್ನು ಹಿಂದಿರುಗಿಸ್ಬೇಕು, ಯಾವುದೇ ಕಾರಣಕ್ಕೂ ಹಿಂದಿರುಗಿಸೋದಿಲ್ಲ, ಹಾಗೇನಾದ್ರು ಆ ನಿವೇಶನಗಳು ವಾಪಸ್ ಮೂಡಕ್ಕೆ ಕೊಡಲೇಬೇಕು ಅಂತೇಳಿದ್ರೆ 62 ಕೋಟಿ ಪರಿಹಾರ ಕೊಡಲಿ. ನೋಡಿ, ಯಾರು ಕೊಡಬೇಕು? ನೀವೇ ಸರ್ಕಾರ, ನೀವೇ ಮುಖ್ಯಮಂತ್ರಿಗಳು. ಪಾಪ ಮುಖ್ಯಮಂತ್ರಿಗಳು ಅವತ್ತು ಹೇಳಿದ್ರು 62 ಕೋಟಿ ಪರಿಹಾರ ಕೊಡಲಿ, ನಮ್ಮ ಧರ್ಮಪತ್ನಿಯವರು ನಿವೇಶನವನ್ನು ಹಿಂದಿರುಗಿಸ್ತಾರೆ. ಸ್ವತಃ ಮುಖ್ಯಮಂತ್ರಿಗಳು ಹೇಳಿದರು. ಅದರೇನಾಯಿತು? ಭಾರತೀಯ ಜನತಾ ಪಾರ್ಟಿಯ ಹೋರಾಟದ ಪರಿಣಾಮವಾಗಿ, ನಮ್ಮ ಯಶಸ್ವಿ ಪಾದಯಾತ್ರೆಯ ಪರಿಣಾಮವಾಗಿ ಯಾವ ಸಿದ್ದರಾಮಯ್ಯನವರು 62 ಕೋಟಿ ಪರಿಹಾರ ಕೇಳ್ತಾ ಇದ್ರೋ, ಯಾವ ಪರಿಹಾರವನ್ನು ಕೂಡ ನಿರೀಕ್ಷೆ ಮಾಡದೇನೆ 14 ನಿವೇಶನಗಳನ್ನು, ಅಕ್ರಮವಾಗಿ ಪಡೆದಂಥ 14 ನಿವೇಶನಗಳನ್ನು ಪ್ರಾಮಾಣಿಕವಾಗಿ ಹಿಂದಿರಿಸ್ತಕ್ಕಂಥ ಕೆಲಸ ಸಿದ್ದರಾಮಯ್ಯನವರು ರಾತ್ರೋರಾತ್ರಿ ಮಾಡಿರ್ತಕ್ಕಂಥದ್ದು ಕೂಡ ತಮ್ಮ ಕಣ್ಮುಂದೆ ಇದೆ. ಇವತ್ತೆಲ್ಲೋ ಒಂದು ಕಡೆ ನಾನು ಹೇಳ್ತಾ ಇದ್ದೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಮುಂದಿನ ತಿಂಗಳು. ಸಿದ್ದರಾಮಯ್ಯನವ್ರು ಹೇಳಿದರು, ಏನು ವಿಜೇಂದ್ರ ಅವರು ಭವಿಷ್ಯ ನುಡಿತಾರಾ ವಿಜೇಂದ್ರ ಅವರು ಅನ್ನೋ ಮಾತನ್ನು ಸಿದ್ದರಾಮಯ್ಯನವ್ರು ಹೇಳಿದರು. ಸ್ವಾಮಿ ಸಿದ್ದರಾಮಯ್ಯನವರೇ, ನಾನು ಭವಿಷ್ಯ ನುಡಿತಾ ಇದ್ದೇನೋ, ನನ್ನ ರಾಜಕೀಯ ಲೆಕ್ಕಾಚಾರ ಅನ್ನೋದು ಬರೋದಿಂದಲೂ ಗೊತ್ತಾಗ್ತದೆ. ಆದರೆ ಒಂದಂತೂ ಸತ್ಯ, ಇವತ್ತು ರಾಜ್ಯ ಸರ್ಕಾರದಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ ಅನ್ನೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ನಡೆದಂಥ ಸಿದ್ದರಾಮಯ್ಯ ಪ್ರಾಯೋಜಿತ ಔತಣಕೂಟವೇ ಸಾಕ್ಷಿ ಅನ್ನೋದನ್ನು ಗೊತ್ತಾಗ್ತದೆ. ಆಲ್ ಈಸ್ ನಾಟ್ ವೆಲ್ ವಿತಿನ್ ದ ರೂಲಿಂಗ್ ಕಾಂಗ್ರೆಸ್ ಗೌರ್ನಮೆಂಟ್ ಅನ್ನೋದು ತಾವೆಲ್ಲರೂ ಕೂಡ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಪತ್ರಿಕೆಗಳಲ್ಲಿ ಇನ್ನೊಂದು ಹೊಸ ವಿಚಾರ ಚರ್ಚೆಗೆ ಮುನ್ನೆಲೆಗೆ ಬಂದಿದೆ ಕಳೆದ ಕೆಲವು ತಿಂಗಳುಗಳಿಂದ. ಸಿದ್ದರಾಮಯ್ಯನವರು ಬಜೆಟ್ ನಂತರದಲ್ಲಿ ರಾಜೀನಾಮೆ ಕೊಡ್ತಾರೆ, ಆ ಅಂಡರ್ಸ್ಟ್ಯಾಂಡಿಂಗ್ ಕೇಂದ್ರ ಮಟ್ಟದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಆಗಿದೆ ಅನ್ನೋದನ್ನು ಸೂಕ್ಷ್ಮವಾಗಿ ಕಾಂಗ್ರೆಸ್ಸಲ್ಲಿ ಚರ್ಚೆ ಆಗ್ತಾ ಇದೆ. ಇದು ಯಾವುದೂ ಕೂಡ ಬಹಿರಂಗ ಸತ್ಯ, ಇದೆಲ್ಲೂ ಕೂಡ ಬಚ್ಚಿಟ್ಟಿಲ್ಲ ಈ ವಿಚಾರವನ್ನು. ಹಾಗಾಗಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಬಜೆಟ್ ನಂತರದಲ್ಲಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗ್ತದೆ ಅನ್ನುವ ವಿಚಾರವನ್ನು ಇಟ್ಕೊಂಡು ಒಂದು ರಾಜಕೀಯ ದಾಳವನ್ನು ಉರುಳಿಸೋದಕ್ಕೆ ನಿನ್ನೆ ಮುನ್ನುಡಿ ಬರೆದಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋದು ಸ್ಪಷ್ಟ. ಹಾಗಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡೋದಕ್ಕೆ ಸಿದ್ಧರಿಲ್ಲ. ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡೋದಕ್ಕೆ ಅವರು ಸಿದ್ಧರಿಲ್ಲ. ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಸೋದಕ್ಕೆ ಅವರ ವಿರೋಧಿ ಬಣಗಳು ಸಿದ್ಧರಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತದೆ ನಿನ್ನೆಯ ಒಂದು ಔತಣಕೂಟದಿಂದ. ಹಾಗಾಗಿ
ಸಿದ್ಧ ವರ್ಸಸ್ ಯುದ್ಧ, ಸಿದ್ದರಾಮಯ್ಯನವರ ವಿರುದ್ಧ ಯುದ್ಧ ಈಗಾಗಲೇ ಕಾಂಗ್ರೆಸ್ನಲ್ಲಿ ಪ್ರಾರಂಭ ಆಗಿದೆ ಅನ್ನೋದನ್ನು ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ.